ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಬಿಜೆಪಿಯ ಅಂತರ್ಯುದ್ಧ. ನಾನ್ ಪಕ್ಷ ಬಿಡ್ತೀನಿ, ರಾಮುಲು ಓಪನ್ ಬೆದರಿಕೆ ಹಾಕಿದ್ದಾರೆ. ಈ ರೀತಿಯಾಗಿ ಬಿಜೆಪಿ ಉಸ್ತುವಾರಿ ಮುಂದೆ ಶ್ರೀರಾಮುಲು ಹೇಳಿರುವಂತ ಮಾತಿದು. ನನಗೆ ಸಂಕಟ ಆಗಿದ್ದಕ್ಕೆ ಪಕ್ಷ ಬಿಡೋದಾಗಿ ಹೇಳಿದ್ದೆ. ಒಂದು ವೇಳೆ ಪಕ್ಷ ಬಿಟ್ರೆ ಎಲ್ರಿಗೂ ಹೇಳಿಯೇ ಬಿಡ್ತೇನೆ. ಮೋದಿ ಅಮಿತ್ ಶಾಗೆ ಎಲ್ಲವನ್ನೂ ಹೇಳಿನೇ ಪಕ್ಷ ಬಿಡ್ತೀನಿ. ಇದು ಟಿವಿ9ಗೆ ಶ್ರೀರಾಮುಲು ಎಕ್ಸ್ಕ್ಲೂಸಿವ್ ಆಗಿ ಹೇಳಿರುವಂತ ಮಾತುಗಳು. ನನಗೆ ಸಂಕಟ ಆಗಿದೆ, ಅದಕ್ಕೇನೆ ಪಕ್ಷ ಬಿಡೋದಾಗಿ ಹೇಳಿದ್ದೆ. ಸುಮ್ಮನೆ ಬಿಡೋದಿಲ್ಲ, ಒಂದು ವೇಳೆ ಪಕ್ಷ ಬಿಟ್ರೆ ಎಲ್ರಿಗೂ ಕೂಡ ಹೇಳಿ ಬಿಡ್ತೀನಿ. ಮೋದಿಗೆ ಅಮಿತ್ ಶಾಗೆ ಎಲ್ಲವನ್ನೂ ಕೂಡ ಹೇಳಿನೇ ಪಕ್ಷ ಬಿಡ್ತೀನಿ ಅನ್ನೋದಾಗಿ ಟಿವಿ9 ಜೊತೆ ಮಾತನಾಡಬೇಕಾದ್ರೆ ಶ್ರೀರಾಮುಲು ಅವರು ಹೇಳಿದ್ರು. ಕೋರ್ ಕಮಿಟಿ ಸಭೆಯಲ್ಲಿ ಏನಾಯ್ತು, ತನಗಾಗಿರುವಂತ ಅವಮಾನ, ಬೇಜಾರು, ಯಾರೂ ತನ್ನ ಬಗ್ಗೆ ಧ್ವನಿ ಎತ್ತದೇ ಇರೋದು, ರಾಜ್ಯಾಧ್ಯಕ್ಷರು ಒಂದು ಮಾತನ್ನೂ ಹೇಳದೇ ಇರೋದು, ರಾಧಾ ಮೋಹನ್ ದಾಸ್ ಅವರ ನೇರವಾದಂಥ ಆರೋಪ, ಇವೆಲ್ಲ ಕೂಡ ನನಗೆ ನೋವಾಗಿದೆ ಅಂತ ಟಿವಿ9 ಜೊತೆಗೆ ಶ್ರೀರಾಮುಲು ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದೇ ನೋವಿನಿಂದ, ಇದೇ ಸಂಕಟಕ್ಕೆ ಪಕ್ಷ ಬಿಡ್ತೀನಿ ಅಂತ ಹೇಳ್ತಾರೆ. ಇಷ್ಟು ನೋವು ಮಾಡಿದ್ದಾರೆ. ನನ್ನ 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 ಹೃದಯದ ಮೇಲೆ ನನ್ನ ಗಾಯ ಮಾಡಂತ ಕೆಲಸ ಇವರು ಮಾಡಿದ್ದಾರೆ. ಇವತ್ತು ಜೀವನದಲ್ಲಿ ಮೊದಲನೇ ಬಾರಿಗೆ ನೋವಿನಿಂದ ಮಾತಾಡಿ, ಯಾವತ್ತು ಕೂಡ ಬಾಯಿ ಬಿಚ್ಚಿದಂತ ಮನುಷ್ಯ ಅಲ್ಲ ರೀ ನಾನು. ಅದು ಈ ರೀತಿ ಆರೋಪಣೆ ಮಾಡಿದ್ರೆ ನಮ್ಮ ಜೀವನ, ರಾಜಕಾರಣ ಜೀವನಕ್ಕೆ 30 ವರ್ಷ ರಾಜಕಾರಣ ಜೀವನಕ್ಕೆ ಕಳಂಕ ಬಂದಂಗ ಆಯ್ತಲ್ರಿ. ಈ ಆರೋಪಣೆ ಮಾಡಿದಂತ ಟೈಮಲ್ಲಿ ಅವ್ರನ್ನಾಗ್ಲಿ ತಿಳ್ಕೊಬೇಕಿತ್ತ. ರಾಮ್ಲು ಬಗ್ಗೆ ನಾನು ಈ ರೀತಿ ಕೆಲಸ ಮಾಡಿಲ್ಲ, ಸೋಲಿಕ್ಕೆ ನೀನೇ ಕಾರಣ ಅನ್ನಂತ ಟೈಮಲ್ಲಿ ಅವ್ರು ಯಾರೊಬ್ರು ಬಗ್ಗೆ ತಿಳ್ಕೊಬೇಕಾಯ್ತಲ್ಲ. ಅವ್ರಂತೂ ಹೊಸಬ್ರಾಗ ತಿಳ್ಕೊಂಡೇ ಮಾತಾಡ್ಬೇಕಲ್ಲ. ತಿಳ್ಕೊಳ್ಳಿದ್ದ ಮಾತಾಡ್ತಿದ್ದಂದ್ರೆ ನಾವು ಬೇಕಿಲ್ಲ ಅನ್ನೋದೇ ಅವ್ರ ಮನಸ್ಸಲ್ಲಿ ಇದೆ ಅನ್ಸತ್ತಲ್ಲ. ರಾಮ್ಲವರು ಶಕ್ತಿ ಇಲ್ಲಾರ್ದಂತ ಆಗ್ಬಿಟ್ಟೆ. ರಾಮ್ಲವ್ರು ಇವತ್ತು ಸೋತನ, ಅವ್ನ್ ಮುಗಿತು ಅಂದಂಗೆ ಅಲ್ಲ ಬಿಡ್ತೀನಿ ಅಂದೇಳಿ ಹೇಳಿದೀನಿ ರೀ ನಾನು. ಯಾಕಂದ್ರೆ ಸಂಕಟ ಆಗಿತ್ತು ಹೇಳಿದೀನಿ ರೀ. ನಾನು ಹಂಗ ಪಾರ್ಟಿ ಬಿಡಲೇಬೇಕು ಅನ್ನಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಎಲ್ಲರಿಗೂ ಹೋಗಿ ಹೇಳಿ ಬರ್ತೇನೆ ರೀ. ಹಂಗೆ ನಾನು ಹಂಗೆ ಬಿಡೋನಲ್ಲ. ಹೌದ್ರಿ. ನಾನು ಹಂಗ್ ಬಿಡಂಗಿದ್ರೆಗಳು ಸಂತೋಷ್ ಜಿ ಅವ್ರಿಗೆ ಹೋಗಿ ಹೇಳಿ ಬರ್ತೀನಿ, ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹೇಳಿ ಬರ್ತೀನಿ, ಅಮಿತ್ ಶಾ ಅವ್ರ ಹತ್ರ ಹೋಗಿ ಅದೇ ಇದೀಗ ರಾಜ್ಯಾಧ್ಯಕ್ಷರು ಅವತ್ತಿನ ದಿನ ಏನ್ ಮಾತನಾಡಿಲ್ವಾ? ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಒಂದು ಮಾತು ಹೇಳಿಲ್ವಾ? ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅಷ್ಟೆಲ್ಲ ಆರೋಪ ಮಾಡ್ಬೇಕಾದ್ರೆ ಇಷ್ಟೊಂದು ಆರೋಪಣೆ ಮಾಡ್ತೀವಿ. ನಮ್ ವಿಜೇಂದ್ರ ಬಾಯಿಗಳು ಎತ್ತಿಲ್ಲ. ಕನಿಷ್ಠ ಹೇಳ್ಬೇಕಾಯ್ತ. ರಾಮ್ಲೂರ್ ಕೆಲಸ ಮಾಡಿದನಪ್ಪ ಅಂತೇಳಿ ಒಂದ್ ಮಾತು ಹೇಳಿಲ್ಲ ಆತ. ಯಾಕೆ ಹೇಳಿಲ್ಲ ನಮ್ಗೆ ಗೊತ್ತಿಲ್ಲ. ಆತ ಕೂಡ ನಮ್ಮೇಲೆ ಕೋಪ ಇದ್ರೆ ಇರ್ಬೋದೇನೋ, ಹೇಳ್ಬೇಕಲ್ಲ ಕನಿಷ್ಠ. ರಾಮ್ಲವರು ಇಲ್ಲರಿ ಅಂತ ಮನುಷ್ಯ ಅಲ್ಲ ಅಂತೇಳಿ. ಅವ್ರಂತೂ ಉತ್ತರ ಪ್ರದೇಶದಿಂದ ಬಂದಂತವ್ರು, ಉಸ್ತುವಾರಿ ಆದಂತವ್ರು. ವಿಜೇಂದ್ರ ರಾಜ್ಯಾಧ್ಯಕ್ಷರಲ್ಲ, ಯಾರು ಯಾವನ್ ಕೆಲಸ ಮಾಡ್ತಾನ, ಯಾವ ಯೋಗ್ಯತೆ ಏನಂದೇಳಿ ಗೊತ್ತಾಗುತ್ತಲ್ಲ. ಅಷ್ಟೇ. ನನ್ ಮೇಲೆ ಆರೋಪಣೆ ಮಾಡಂತ ಟೈಮಲ್ಲಿ ಯಾವ ಆಧಾರದ ಮೇಲೆ ಆರೋಪಣೆ ಮಾಡ್ತಾ ಇದ್ರಿ? ಇವತ್ತು ಅವ್ರ ಮಾತು ಕಟ್ಕೊಂಡು ನೀವ್ ಹೆಂಗ್ ಮಾತಾಡ್ತಾ ಇದ್ರಿ? ಪ್ರೂಫ್ ಏನು? ಇದನ್ನ ರಾಮ್ಲು ಕೆಲಸ ಮಾಡಿಲ್ಲ ಅನ್ನತಕ್ಕ ಒಂದು ಪ್ರೂಫ್ ನೋಡಿಸ್ಲಿ. ರಾಜ್ಯಾಧ್ಯಕ್ಷರು ಕೂಡ ಏನು ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ನಮಗ್ ಗೊತ್ತಿಲ್ಲ. ಹೇಳ್ಬೇಕಿತ್ತಲ್ಲ. ರಾಮ್ಲೂರ್ ಅಂತವ್ರು ಅಲ್ಲ ಅಂದ್ ಹೇಳ್ಬೇಕಿತ್ತ, ಹೇಳಿಲ್ಲ ಅವರು.